ಉದ್ದಿನ ಹಿಟ್ಟು ಕಡ್ಕೊಂಡು ಸ್ವಲ್ಪ ಉದ್ದಿನ ಹಿಟ್ಟು ತೆಗೆದು ಉದ್ದಿನ ದೋಸೆ ಮಾಡುವ ಬದಲಿಗೆ ಮಸಾಲೆ ಪಡ್ಡು ಮಾಡುವ. ಅದಕ್ಕೆ ಎಂತೆಲ್ಲ ಬೇಕಂದರೆ ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಕ್ಯಾರೆಟ್, 3 ಹಸಿಮೆಣಸು, ಕರಿಬೇವು, ಶುಂಠಿ, ಆಮೇಲೆ ಇದಿಷ್ಟು ಒಗ್ಗರಣೆಗೆ ಸಾಸಿವೆ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ತೆಂಗಿನೆಣ್ಣೆ, ಒಗ್ಗರಣೆ ಇದಿಷ್ಟು ಕಡೆ ಒಗ್ಗರಣೆ ಹಾಕೋದು ತೋರಿಸ್ತೆ. ಇದಿಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಬ. ಪಡ್ಡು ಮಾಡೋಕ್ಕೆ ಹಿಟ್ಟಿಗೆ ಕ್ಯಾರೆಟ್ ತುರಿದು ಹಾಕೊಂಡಾಯ್ತು. ಇದನ್ನೆಲ್ಲ ಕೊಚ್ಚಿಟ್ಕೊಂಡಿದ್ದು ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಬ. ಎಣ್ಣೆ ಕಾಯ್ತಿತ್ತ. ಈಗ ಕಡಲೆಬೇಳೆ ಹಾಕುವ. ಕಡಲೆಬೇಳೆ, ಉದ್ದಿನಬೇಳೆ, ಕಡಿಕೆ ಸಾಸಿವೆ, ಇದಿಷ್ಟು ಪಟ್ಪಟ ಚಟ್ಪಟ ಒಂದು ಕೆಂಪಾದ್ಮೇಲೆ ತೆಗೆದು ಒಗ್ಗರಣೆ ಹಾಕುವ. ಇದೀಗ ಒಗ್ಗರಣೆ ಸೇರಿಸುವ. ಚೈಕ ಇಷ್ಟೇ ಈ ಒಗ್ಗರಣೆ ಆಯ್ತು. ಇದೀಗ ಇನ್ನು ಪಡ್ಡು ಮಾಡುವ. ಸರಿ, ಇದಕ್ಕೆಲ್ಲ ಈಗ ತೆಂಗಿನೆಣ್ಣೆ ಹಾಕಂಬ. ತುಪ್ಪ ಹಾಕಿದ್ರು ಲೈಕತ್ತ. ನಮ್ಮ ಮನೆಗೆ ತೆಂಗಿನೆಣ್ಣೆ ಮಾತಾಡ್ತದೆ. ಹಿಂಗೇನು ಚೂರು ಎಲ್ಲ ಎಣ್ಣೆ ಹಾಕೊಂಡ ಪಡ್ಡು ಬಿಡುವ. ಸ್ಲಿಮ್ಮಾಗಿತ್ತು ಈಗ ಬೆಂಕಿ. ಹಿಂಗೆ ತಕೊಂಡು ಇಷ್ಟು ಗಟ್ಟಿ ಇರ್ಕ ಹಿಂಗೆ ಕ್ಯಾರೆಟ್, ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಉಪ್ಪು ಎಲ್ಲ ಹಾಕಿದ್ದು ಪಡ್ಡು. ಚೂರು ಚೂರು ಹಾಕೋದು ಸಾಕತ್ತ. ನಂದೆಲ್ಲ ಪುಲ್ ಐತೆ ಸೌಂಟ. ಇಷ್ಟಿಷ್ಟೇ ಹಾಕೋದು ಸಾಕತ್ತ. ದೊಡ್ಡ ಪಡ್ಡು ಹತ್ತೀವಿ. ಎರಡು ಉಂಟು. ಇದಕ್ಕೊಂಚೂರು ಸಾಕು. ಇದೀಗ ಮುಚ್ಚಿಟ್ಟು ಬೆಂದ್ರ ಮೇಲೆ ತೋರಿಸ್ತೆ. ಇದೀಗ ಬೆಂತು ಇದನ್ನು ತಿರ್ಸಿ ಹಾಕುವ. ಇದೊಂದು 2 ನಿಮಿಷ ಹಿಂಗಿರಲಿ. ಕಡೆಗೆ ಇನ್ನೊಂದು ಟ್ರಿಪ್ ಹಾಕಿ ಕಡೆಗೆ ಸರ್ವ್ ಮಾಡೋದು ಈಗ ತೋರಿಸು. ಇದೊಂದು ಬೇಗ ನಮ್ಮ ಪಡ್ಡು ಎಲ್ಲ ರೆಡಿ ಆಯ್ತು ಕಣೆ. ನಾವೀಗ ಮೀನು ಸಾರು ಹಾಕಿ ತಿಂತತ್ತೆ. ನೀವು ಲೈಕ್ ಮಾಡಿ ಕಾಯಿ ಚಟ್ನಿ ಮಾಡ್ಕೊತೀನಿ. ಎಲ್ಲರೂ ಹಿಂಗೆ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. Like, share, subscribe. Thank you for watching.